ಕೇಂದ್ರದಲ್ಲಿ ನಮೋ 3.0 ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ. ನೂತನ ಸಚಿವರಿಗೆ ಚಹಾಕೂಟ ಏರ್ಪಡಿಸಿದ್ದಾರೆ ನರೇಂದ್ರ ಮೋದಿ. ನವದೆಹಲಿಯ ಪ್ರಧಾನಿ ನಿವಾಸದಲ್ಲಿ ನೂತನ ಸಚಿವರಿಗೆ ಚಹಾಕೂಟವನ್ನು ಏರ್ಪಡಿಸಿದ್ದಾರೆ. ಫಾರ್ಮಲ್ ಆಗಿ ಇನ್ಫಾರ್ಮಲ್ ಮೀಟ್ ಅಂತ ಹೇಳ್ತಾರಲ್ಲ, ಫಾರ್ಮಲಿ ಇನ್ಫಾರ್ಮಲ್ ಮೀಟ್, ಆ ಥರ ಚಹಾಕೂಟವನ್ನು ಏರ್ಪಡಿಸಿದ್ದಾರೆ. ನವದೆಹಲಿಯ ಪ್ರಧಾನಿ ನಿವಾಸದಲ್ಲಿ ನೂತನ ಸಚಿವರಿಗೆ ಚಹಾಕೂಟ. ಪದಗ್ರಹಣಕ್ಕೂ ಮುನ್ನ ನೂತನ ಸಚಿವರಿಗೆ ಮೋದಿ ಚಹಾಕೂಟ ಏರ್ಪಡಿಸಿ ಚರ್ಚೆ ಮಾಡಿದ್ದಾರೆ. ಸಂಭಾವ್ಯ ಸಚಿವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿಗಳು. ಮೊನ್ನೆ ಮಾತನಾಡ್ತಾ ಇದ್ದಾಗ ಸೆಂಟ್ರಲ್ ಹಾಲ್ನಲ್ಲಿ ಪ್ರಧಾನಿಗಳು ಮಾತಾಡ್ತಾ ಇದ್ದಾಗ ಏನು ಬೇಕಾದ್ರೂ ಮಾಡ್ಬೋದು, AI-ನಲ್ಲಿ ನೋಡ್ಕೊಳ್ಳಿ, ಯಾರ್ಯಾರಿಗೂ ಫೋನ್ ಬರ್ಬೋದು, ನೀವು ಸಚಿವರಾಗ್ತಾ ಇದ್ದೀರಿ, ಬನ್ನಿ ಬನ್ನಿ ಅಂತ ಫೋನ್ ಬರ್ಬೋದು, ಸ್ವಲ್ಪ ನೋಡ್ಕೊಂಡು ಯೋಚನೆ ಮಾಡಿ ಬನ್ನಿ ಅಂತ ಹೇಳಿದರು ನರೇಂದ್ರ ಮೋದಿ. ಇವತ್ತು ಪ್ರಧಾನಿಗಳ ಜೊತೆಗೆ ಅವರ ನೂತನ ಸಂಪುಟದ ಒಂದಷ್ಟು ಜನ ಸಚಿವರಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಈ ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಇದ್ದ ಮಂತ್ರಿಗಳು, ಪ್ರಮುಖ ಮಂತ್ರಿಗಳು ಈ ಬಾರಿಯ ಸರ್ಕಾರದಲ್ಲೂ ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಅಮಿತ್ ಶಾ ಆಗಿರ್ಬೋದು, ರಾಜನಾಥ್ ಸಿಂಗ್ ಆಗಿರ್ಬೋದು, ನಿತಿನ್ ಗಡ್ಕರಿ ಆಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಜೈಶಂಕರ್ ಆಗಿರ್ಬೋದು, ಜೊತೆಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಆಗಿರ್ಬೋದು, ಈ ಥರ ಮೇಘವಾಲ್ ಆಗಿರ್ಬೋದು, ಇವರೆಲ್ಲರೂ ಸಂಪುಟದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಗೊತ್ತಿಲ್ಲ, ಹೊಸದಾಗಿ ಆಯ್ಕೆಯಾಗಿರುವ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೆ ಯಾವ ಸ್ಥಾನಮಾನ ಸಿಗುತ್ತೋ ಗೊತ್ತಿಲ್ಲ. ಶಿವರಾಜ್ ಸಿಂಗ್ ಚೌಹಾಣ್, ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು, ಅವರು ಬಂದಿದ್ದಾರೆ. ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಇನ್ನೊಂದಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಲೋಕಸಭೆಗೆ ಬಂದಿದ್ದಾರೆ. ಅವರ ಸ್ಥಿತಿ ಏನಾಗುತ್ತೆ, ಅವರಿಗೆ ಯಾವ ಸ್ಥಾನಮಾನ ಸಿಗುತ್ತೆ, ಮಂತ್ರಿ ಸ್ಥಾನ ಸಿಗುತ್ತೋ ಅದನ್ನು ನೋಡಬೇಕು. ಕೇಂದ್ರದಲ್ಲಿ ನಮೋ 3.0 ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ. ನೂತನ ಸಚಿವರಿಗೆ ಚಹಾಕೂಟ ಏರ್ಪಡಿಸಿದ್ದಾರೆ ನರೇಂದ್ರ ಮೋದಿ. ನವದೆಹಲಿಯ ಪ್ರಧಾನಿ ನಿವಾಸದಲ್ಲಿ ನೂತನ ಸಚಿವರಿಗೆ ಚಹಾಕೂಟವನ್ನು ಏರ್ಪಡಿಸಿದ್ದಾರೆ. ಫಾರ್ಮಲ್ ಆಗಿ ಇನ್ಫಾರ್ಮಲ್ ಮೀಟ್ ಅಂತ ಹೇಳ್ತಾರಲ್ಲ, ಫಾರ್ಮಲಿ ಇನ್ಫಾರ್ಮಲ್ ಮೀಟ್, ಆ ಥರ ಚಹಾಕೂಟವನ್ನು ಏರ್ಪಡಿಸಿದ್ದಾರೆ. ನವದೆಹಲಿಯ ಪ್ರಧಾನಿ ನಿವಾಸದಲ್ಲಿ ನೂತನ ಸಚಿವರಿಗೆ ಚಹಾಕೂಟ. ಪದಗ್ರಹಣಕ್ಕೂ ಮುನ್ನ ನೂತನ ಸಚಿವರಿಗೆ ಮೋದಿ ಚಹಾಕೂಟ ಏರ್ಪಡಿಸಿ ಚರ್ಚೆ ಮಾಡಿದ್ದಾರೆ. ಸಂಭಾವ್ಯ ಸಚಿವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿಗಳು. ಮೊನ್ನೆ ಮಾತನಾಡ್ತಾ ಇದ್ದಾಗ ಸೆಂಟ್ರಲ್ ಹಾಲ್ನಲ್ಲಿ ಪ್ರಧಾನಿಗಳು ಮಾತಾಡ್ತಾ ಇದ್ದಾಗ ಏನು ಬೇಕಾದ್ರೂ ಮಾಡ್ಬೋದು, AI-ನಲ್ಲಿ ನೋಡ್ಕೊಳ್ಳಿ, ಯಾರ್ಯಾರಿಗೂ ಫೋನ್ ಬರ್ಬೋದು, ನೀವು ಸಚಿವರಾಗ್ತಾ ಇದ್ದೀರಿ, ಬನ್ನಿ ಬನ್ನಿ ಅಂತ ಫೋನ್ ಬರ್ಬೋದು, ಸ್ವಲ್ಪ ನೋಡ್ಕೊಂಡು ಯೋಚನೆ ಮಾಡಿ ಬನ್ನಿ ಅಂತ ಹೇಳಿದರು ನರೇಂದ್ರ ಮೋದಿ. ಇವತ್ತು ಪ್ರಧಾನಿಗಳ ಜೊತೆಗೆ ಅವರ ನೂತನ ಸಂಪುಟದ ಒಂದಷ್ಟು ಜನ ಸಚಿವರಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಈ ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಇದ್ದ ಮಂತ್ರಿಗಳು, ಪ್ರಮುಖ ಮಂತ್ರಿಗಳು ಈ ಬಾರಿಯ ಸರ್ಕಾರದಲ್ಲೂ ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಅಮಿತ್ ಶಾ ಆಗಿರ್ಬೋದು, ರಾಜನಾಥ್ ಸಿಂಗ್ ಆಗಿರ್ಬೋದು, ನಿತಿನ್ ಗಡ್ಕರಿ ಆಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಜೈಶಂಕರ್ ಆಗಿರ್ಬೋದು, ಜೊತೆಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಆಗಿರ್ಬೋದು, ಈ ಥರ ಮೇಘವಾಲ್ ಆಗಿರ್ಬೋದು, ಇವರೆಲ್ಲರೂ ಸಂಪುಟದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಗೊತ್ತಿಲ್ಲ, ಹೊಸದಾಗಿ ಆಯ್ಕೆಯಾಗಿರುವ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವರಿಗೆ ಯಾವ ಸ್ಥಾನಮಾನ ಸಿಗುತ್ತೋ ಗೊತ್ತಿಲ್ಲ. ಶಿವರಾಜ್ ಸಿಂಗ್ ಚೌಹಾಣ್, ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು, ಅವರು ಬಂದಿದ್ದಾರೆ. ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಇನ್ನೊಂದಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಲೋಕಸಭೆಗೆ ಬಂದಿದ್ದಾರೆ. ಅವರ ಸ್ಥಿತಿ ಏನಾಗುತ್ತೆ, ಅವರಿಗೆ ಯಾವ ಸ್ಥಾನಮಾನ ಸಿಗುತ್ತೆ, ಮಂತ್ರಿ ಸ್ಥಾನ ಸಿಗುತ್ತೋ ಅದನ್ನು ನೋಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.